ಲೋಕೇಶ್ ಅವರೇ, ಹೈನುಗಾರಿಕೆ ಜೊತೆಗೆ ಮತ್ತೇನಾದ್ರೂ ನಿಮ್ದು ಕೆಲಸ ಇದೆಯಾ? ಮತ್ತೇನಂದ್ರೆ ಕುರಿ ಹಾ ಕುರಿ ಒಂದ್ 2-4 ತರದ ವರ್ಷ. ಹಾ. ಅವು ಈಗ 8,500-7,000 ರೂಪಾಯಿ ಒಂದ್ ಮರಿ ಇರುತ್ತೆ. ಹಾ. ಈಗ ನಾವು 20-21 ಸಾವಿರ ಒಂದ್ ಮರಿ ಕೊಡ್ತೀವಿ ಯಾರಿಗ್ ಮಾಡ್ತೀವಿ? ವರ್ಷಕ್ಕೆ. ಈಗ ಹಿಂಗೆ ಬೇರೆ ಯಾರು ವ್ಯಾಪಾರಕ್ಕೆ ಬರ್ತಾರೆ ಅದ್ರಿಗೆ ಕೊಡ್ತೇವೆ. ವರ್ಷಕ್ಕೆ ನಮಗೆ ಅವು 2ರಿಂದ ಒಂದು 15,000 ಬಂಡವಾಳ ಹಾಕಿದ್ರೆ ಒಂದು 40,000 ಸಿಗುತ್ತೆ. 40,000 ರೂಪಾಯಿ ಸಿಗುತ್ತೆ. ಲಾಭದಾಯಕ ಒಂದು 25,000 ರೂಪಾಯಿ ಸಿಗುತ್ತೆ. ಇದು ಮೇಯಕ್ಕೆ ಹೊರಗಡೆ ಕೆಲಸ ಇಲ್ಲ, ಅಲ್ಲೇ ಕಟ್ಟೆ ಸಾಕೋದು. ಅವು ಮರಿದಾಗ ಮಾತ್ರ ಹೊರಗಡೆ ಬಿಡೋದು. ಈ ಕೃಷಿ ಜೀವನದಲ್ಲಿರೋರು ಈ ಹಬ್ಬ ಹರಿದಿನ ಮದ್ವೆ ಗಿದ್ವೆ ಬಂದ್ರೆ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು? ಹಿಂಗೆ ಒಂದು ಟೈಮಿಂಗ್ಸ್ ಅಲ್ಲಿ ಕವರ್ ಮಾಡ್ತೀವಿ. ಈಗ ನಾವು ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ಒಳಗೆ ನಮ್ದು ಏನೇ ಫಂಕ್ಷನ್ ಇದ್ರೆ ಮುಗಿಸ್ಬೇಕು. ಬೆಳಿಗ್ಗೆ 10 ಗಂಟೆ ತನಕ ಹಾಲು ಹಾಕಿ ಬಂದು ಹುಲ್ಲು ತಗೊಬಂದು ಎಲ್ಲರ ಸ್ನಾನ ಗಿನ ಮಾಡಿಸಿ ರೆಡಿ ಮಾಡೋದಾಯ್ತು. 5:30 ಮೇಲೆ ಬೂಸ ಕೊಟ್ಟು ಹಾಲು ಹಿಂಡ್ಕೊಂಡು ಡೈರಿ ಹೋಗೋದಾಯ್ತು. ಅಷ್ಟೊಳಗೆ ಆ ಟೈಮಿಂಗ್ಸ್ ಅಲ್ಲಿ ಒಂದು ಟೈಮ್ ಸೆನ್ಸ್ ಇದೆ ನಿಮ್ ಜೀವನಕ್ಕೆ. ಟೈಮ್ ಹಾಕೊಂಡೆ ನಡಿಬೇಕು. ಎಲ್ಲೋ ಹೋದೆ ಅತ್ತೆ ಮನೆಗೆ 4 ದಿನ ಕೂತ್ಕೊಂಡೆ, ಮಾವನ ಮನೆಗೆ 20 ದಿನ ಬಂದೆ, ಒಂದ್ ನೈಟು ಬೇರೆ ಮನೆ ಮನೆಗೆ ಗೊತ್ತಿಲ್ಲ. 24 ವರ್ಷದಲ್ಲಿ ನಮ್ಮ ಮಾವನ ಮನೆಗೆ 2 ನೈಟ್ ಉಳಿದಿನಿ ಅಷ್ಟೇ. 2 ನೈಟ್ ಮದುವೆ ಟೈಮ್ ಅಲ್ಲಿ 2 ನೈಟ್. ಇದೇನಪ್ಪ ಜೀವನ ಅಂತ ಅನ್ಸತ್ತಾ? ಇಲ್ಲ ಸಂತೋಷವಾಗಿದೆ. ಮನೆ ಇದೆಯಲ್ಲ, ಮನೆಗೆ ಬರ್ತೀವಲ್ಲ, ಬೇರೆ ಕಡೆ ಎಲ್ಲೂ ಇರಲ್ಲ. ಈ ಆಕಳ ಜೊತೆಗೆ ನೀವು ಬಂದಾಗ ಈ ಆಕಳು ನಿಮ್ ಹತ್ರ ಮಾತಾಡ್ತೇವೆ ಅಂತ ಅನ್ಸತ್ತಾ? ಅನ್ಸುತ್ತೆ. ನಮ್ಮ ಅವ್ರ ವರ್ತನೆ ಚೇಂಜ್ ಆಗ್ಬಿಡುತ್ತೆ ನಾವು ಬಂದ ತಕ್ಷಣ. ಆರಾಮ ನೀಟಾಗಿ ಅವು ಮನುಷ್ಯತನಕ್ಕಿಂತಲೂ ಮನುಷ್ಯನಕ್ಕಿಂತಲೂ ಅವು ನಮ್ಮನ್ನ ಆತರ ನಂಬಿಕೆ ಅಂತ. ಪೂಜೆ ಪುರಸ್ಕಾರ ಅಂತ ನಿಮ್ಮ ಜೀವನದಲ್ಲಿ ಇದೆ. ಪೂಜೆ ಪುರಸ್ಕಾರ ಅಂತ ಹೇಳಿ ನೀವೇನ್ ಬೇರೆ ಆಕಳಿಗೆ ಹುಡ್ಕೊಂಡು ಹೋಗೋ ಅವಶ್ಯಕತೆ ಏನಿಲ್ಲ. ದೀಪಾವಳಿ ಒಳಗೆ ಏನ್ ಮಾಡ್ತೀರಿ ನೀವು ವಿಶೇಷವಾಗಿ? ದೀಪಾವಳಿ ಒಳಗೆ ಎಲ್ಲವೂ ಸ್ನಾನ ಮಾಡಿಸಿ ಪೂಜೆ ಮಾಡ್ತೀವಿ. ಹೂವಿನ ಮಾಲೆ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ. ಬಣ್ಣ ಹಚ್ಚಿ ಮಾಡಿ ಅವಕ್ಕೆಲ್ಲ ಪೂಜೆ ಮಾಡಿ ಎಡೆ ಎಲ್ಲ ಇಟ್ಟು ಮಾಡ್ತೀವಿ ಹಬ್ಬಕ್ಕೆ. ಮತ್ತೆ ಬಸವ ಜಯಂತಿ ಪೂಜೆ ಮಾಡ್ತೀವಿ. ವರ್ಷಕ್ಕೆ 2 ಪೂಜೆ ಇದೆ. 2 ಪೂಜೆ ಇದೆ. ಆಮೇಲೆ ಅವಕ್ ಮಾಮೂಲಿ ಸ್ನಾನನ ದಿವಸನ ಸೋಮವಾರ ಮಾತ್ರ ಯಾವುದೇ ಒಂದ್ ದಿವಸ ಮಿಸ್ ಸೋಮವಾರ ಬಿಡಂಗಿಲ್ಲ. ಬಸವಣ್ಣನ ವಾರ ಅಂತ ಸೋಮವಾರ ದಿವಸ ಸ್ನಾನ 2 ದಿನಗಳು ಮಾಡಿಸ್ತೀವಿ. ಬಸವಣ್ಣನ ವಾರಕ್ಕೆ ಸ್ನಾನ ಕಟ್ಟಿಟ್ಟ ಬುತ್ತಿ ಮಾಡ್ಲೇಬೇಕು. ಹಬ್ಬ ಇದ್ರೆ ಮಾಡಿಸ್ತೀವಿ, ಬಿಡಲ್ಲ. ಈ ಒಂದು ಇಷ್ಟು ದನಕ್ಕೆ ಸ್ನಾನ ಮಾಡ್ಸಕ್ಕೆ ಎಷ್ಟು ಹೊತ್ತು ಬೇಕು ನಿಮಗೆ? 1 ಗಂಟೆ. ಏನ್ ಮೋಟರ್ ಹಾಕಿ ಸ್ನಾನ ಮಾಡಿಸ್ತಾ ಇದ್ರೆ ಇಲ್ಲ, ಇದಿದೆ ನಮ್ದು ಸಿಂಟ್ಯಾಕ್ಸ್ ಮಾಡಿದೀವಿ. 5 ಪಿಲ್ ಇದೆ. ವಾಲ್ ಹಾಲ್ ಮಾಡ್ಬಿಟ್ರೆ ಸಾಕಾಗಿ ಬ್ರಷ್ ಹಾಕಂತ ಒಂದೊಂದಕ್ಕೆ ಸ್ನಾನ. ನೀವ್ ಒಬ್ರೇ? ಇಲ್ಲಿ ನಮ್ಮ ಮನೆಯವರು ಮಾಡಿಸ್ತಾರೆ. ನಿಮ್ ಮನೆಯವರು ನೀವೆಲ್ಲ ಸೇರಿ ಸ್ನಾನ ಏನೆಲ್ಲ ಮಾಡಿಸ್ತಾರೆ? ನಂಗೇನೋ ಅರ್ಜೆಂಟ್ ಇತ್ತು ನಮ್ಮ ಮನೆಯವ್ರು ಮಾಡಿಸ್ತಾರೆ ಅಷ್ಟೇ. ಏನು ತುಂಬಾ ಒಳ್ಳೆ ತರದಲ್ಲಿ ಕೃಷಿ ಮಾಡ್ತಾ ಇದ್ದೀರಿ. ನಿಮಗೆ ಆ ಭಗವಂತ ಒಳ್ಳೇದ್ ಮಾಡ್ಲಿ. ವೀಕ್ಷಕರೇ, ಲೋಕೇಶ್ ಜೊತೆಗೆ ತಾವು ಈಗ ಇಲ್ಲಿವರೆಗೆ ಸಂವಾದ ಕೇಳಿದ್ರಿ. ಕೃಷಿ ಜೀವನದಲ್ಲಿ ಯಾವಾಗ್ಲೂ ಒಂದಕ್ಕೆ ನಂಬ್ಕೊಂಡಿದ್ರೆ ಕೃಷಿ ಆಗೋದಿಲ್ಲ. ನೀವು ಬರೀ ಅಡಿಕೆ ಮಾಡ್ತೀನಿ ಸಾಕಪ್ಪ, ನನಗೆ ಕಾಳ್ಮೆಣ್ ಜೊತೆಗಿದೆ ಸಾಕು, ಹೈನುಗಾರಿಕೆ ಬೇಡ, ನಾವು ಟಗರ್ ಸಾಕೋದಿಲ್ಲ, ಈ ತರ ಅನ್ನೋ ಮನಸ್ಥಿತಿ ಬಿಡಬೇಕು. ಕೃಷಿ ಜೀವನದಲ್ಲಿ ನಾವು ಮುಂದೆ ಬರ್ಬೇಕು, ನಮ್ ಕಷ್ಟಗಳು ನಮ್ಮಿಂದ ದೂರ ಆಗ್ಬೇಕು, ಸಾಲದಿಂದ ನಾವು ಹೊರಗೆ ಬರ್ಬೇಕು ಅಂತ ಇದ್ರೆ ನಾವು ಈ ಕೃಷಿ ಜೀವನದ ಅವಿಭಾಜ್ಯ ಅಂಗವಾಗಿರುವಂತ ಉಪಬೆಳೆ ಆಗಿರುವಂತ ಕಾಳುಮೆಣಸಾಗ್ಲಿ, ಬಾಳೆ ಫಸಲಾಗಿರ್ಲಿ, ಅದಲ್ಲದೆ ಹೈನುಗಾರಿಕೆ, ಟಗರು ಸಾಕಾಣಿಕೆ, ಈ ತರ ಎಲ್ಲ ಕೆಲಸ ಮಾಡಿದಾಗ ಮಾತ್ರ ಕೃಷಿ ಜೀವನದಲ್ಲಿ ಯಶಸ್ಸಿನ ಗರಿ ನಾವು ಮುಡ್ಕೊಳ್ಳಕ್ಕೆ ಸಾಧ್ಯವಾಗತ್ತೆ. ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈವರೆಗೆ ನಮ್ಮ ಜೊತೆಗೆ ಸಂವಾದ ಮಾಡಿದಂತ ಲೋಕೇಶ್ ಅವರಿಗೆ ನಮ್ಮ ತಂಡದ ಪರವಾಗಿ, ವಿಶೇಷವಾಗಿ ನಮ್ಮ ಕೃಷಿಕರ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ದೇವರು ಒಳ್ಳೇದ್ ಮಾಡ್ಲಿ. ಜೈ ಹಿಂದ್, ಜೈ ಕರ್ನಾಟಕ.